The diagonal of a quadrilateral shaped field is 24 meter and the perpendicular dropped on it from the remaining opposite vertices are 8 meter and 13 meter. Find the area of the field. ಇವಾಗ ಒಂದು ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿದ್ದಾರೆ, ಅದರದ್ದು ಡಯಾಗ್ನಲ್ 24 ಮೀಟರ್, ಅಪೋಸಿಟ್ ಸೈಡಿಂದ ಪರ್ಪೆಂಡಿಕ್ಯುಲರ್ 8 ಮೀಟರ್ ಮತ್ತು 13 ಮೀಟರ್ ಕೊಟ್ಟಿದ್ದಾರೆ. ಇವಾಗ ಏರಿಯಾ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಈ ಡಯಾಗ್ರಾಮನ್ನು ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದರೆ ಈ ಡಯಾಗ್ನಲಿಂದ ಇದು 2 ಸಪ್ರೇಟ್ ಟ್ರಯಾಂಗಲ್ಸ್ ಆಗುತ್ತೆ. ಈ ಟ್ರಯಾಂಗಲ್ದು ಏರಿಯಾ ಮತ್ತು ಈ ಟ್ರಯಾಂಗಲ್ದು ಏರಿಯಾ ಆ್ಯಡ್ ಮಾಡಿದರೆ ನಮಗೆ ಈ ಕ್ವಾಡ್ರಿಲ್ಯಾಟ್ರಲ್ದು ಏರಿಯಾ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಫಸ್ಟ್ ನಾವು ಈ ಕ್ವಾಡ್ರಿಲ್ಯಾಟ್ರಲ್ಗೆ ABCD ಅಂತ ನೇಮ್ ಹಾಕೋಣ. ನೆಕ್ಸ್ಟ್ ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲನ್ನು ಸಪ್ರೇಟ್ ಮಾಡಿ ಬರೆಯೋಣ. ಈ ಕ್ವಾಡ್ರಿಲ್ಯಾಟ್ರಲನ್ನು ಇವಾಗ ಸಪ್ರೇಟ್ ಆಗಿ 2 ಟ್ರಯಾಂಗಲ್ ಆಗಿ ಮಾಡಿದ್ದೀನಿ. ಇಲ್ಲಿ ಕ್ವಶನಲ್ಲಿ ಹೇಳಿರೋ ಹಾಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಆದರೆ ಇದು 90 ಡಿಗ್ರಿ ಅಂತ ಆಯಿತು. ಈ ಟ್ರಯಾಂಗಲಲ್ಲಿ ಇದು 90 ಡಿಗ್ರಿ ಆದರೆ ಇದು ಹೈಟ್ ಆಗುತ್ತೆ, ಈ ಟ್ರಯಾಂಗಲ್ನ ಹೈಟ್ ಆಗುತ್ತೆ. ಇದು ಕೂಡ ಹಾಗೆ, ಇದು ಪರ್ಪೆಂಡಿಕ್ಯುಲರ್ ಆದರೆ ಈ ಟ್ರಯಾಂಗಲ್ ಇದು ಹೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಗೊತ್ತು. ಇವಾಗ ಆ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋಣ. ಈ 2 ಟ್ರಯಾಂಗಲ್ ಇದು ಬೇಸ್ DB ದಟ್ ಈಸ್ 24 ಸೇಮ್ ಆಗಿದೆ. ಹೈಟ್ ಇದನ್ನು H1 ಅಂತ ಕನ್ಸಿಡರ್ ಮಾಡಿದರೆ ದಟ್ ಈಸ್ H1 13 ಮೀಟರ್, H2 8 ಮೀಟರ್. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟು. ಇವಾಗ ಕ್ವಾಡ್ರಿಲ್ಯಾಟ್ರಲ್ ಇದು ಫಾರ್ಮುಲಾ ಹೇಗಾಗುತ್ತೆ ಅಂದರೆ ಏರಿಯಾ ಆಫ್ ಟ್ರಯಾಂಗಲ್ ADB ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ DBC. ಈ ಥರ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ADB ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ DBC. ಇದು ADB ಮತ್ತು ಇದು DBC, ಇದೆರಡರನ್ನು ಆ್ಯಡ್ ಮಾಡಿದರೆ ನಮಗೆ ಈ ಕ್ವಾಡ್ರಿಲ್ಯಾಟ್ರಲ್ದು ಏರಿಯಾ ಸಿಗುತ್ತೆ. ಸಾಲ್ವ್ ಮಾಡೋಣ ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ADB ಹಾಫ್ ಇಂಟು ಬೇಸ್ DB ಇಂಟು ಹೈಟ್ H1. ಈ ಟ್ರಯಾಂಗಲ್ ಇದು ಹೈಟ್ H1, ಬೇಸ್ DB ದಟ್ ಈಸ್ 24. ಈ ಟ್ರಯಾಂಗಲ್ DBC ಇದರದ್ದು ಏರಿಯಾ ಹಾಫ್ ಇಂಟು DB, ಬೇಸ್ ಸೇಮ್ 24, H2 ಹೈಟ್ 8 ಮೀಟರ್. ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತು. ಇವಾಗ ಇದರದ್ದು ಮಲ್ಟಿಪ್ಲೈ ಮಾಡಿ ಆನ್ಸರ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ಇದನ್ನು ಮಲ್ಟಿಪ್ಲೈ ಮಾಡಿದರೆ 156 ಅಂತ ಆನ್ಸರ್ ಸಿಗುತ್ತೆ. ಇದನ್ನು ಮಲ್ಟಿಪ್ಲೈ ಮಾಡಿದರೆ 96 ಅಂತ ಆನ್ಸರ್ ಸಿಗುತ್ತೆ. ಇದನ್ನು ಆ್ಯಡ್ ಮಾಡಿದರೆ 252 ಮೀಟರ್ ಸ್ಕ್ವೇರ್ ಅಂತ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ ಅಂತ ಆನ್ಸರ್ ಸಿಗುತ್ತೆ. ಯಾವಾಗಲೂ ಕೂಡ ಏರಿಯಾ ಮೀಟರ್ ಸ್ಕ್ವೇರ್, ಇಲ್ಲಿ ಮೀಟರ್ಸಲ್ಲಿ ಕೊಟ್ಟಿರೋದ್ರಿಂದ ಇದು 252 ಮೀಟರ್ ಆ್ಯಂಡ್ ಏರಿಯಾದು SI ಯೂನಿಟ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್.